ಆತ್ಮೀಯರೇ, ಈಗಾಗಲೇ ಮುಂಗಾರು ಮಳೆ ಕ್ಷೀಣಿಸಿದ್ದು, ಇವತ್ತು KRS ಡ್ಯಾಮ್ ನಲ್ಲಿ ನೀರೇ ಇಲ್ಲ. ಇವತ್ತು ಕುಡಿಯೋಕ್ಕೂ ಸಹ ನೀರಿಲ್ಲದರ್ತಕ್ಕಂಥ ವ್ಯವಸ್ಥೆ ಇದೆ. ಈಗಾಗಲೇ ಇದನ್ನೆಲ್ಲ ವಿರೋಧಿಸಿ ಕಳೆದ ತಿಂಗಳು ನಮ್ಮ ಹಿರಿಯ ಹೋರಾಟಗಾರರಾದ ವಾಟಾಳ್ ನಾಗರಾಜ್ ಅವರು ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದ್ ಅಂತೇಳಿ ಕರೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕೇವಲ ತಮಿಳುನಾಡಿಗೆ ಕಾವೇರಿ ನೀರು ಹರಿಸೋದು ಒಂದೇ ವಿಚಾರ ಅಲ್ಲ, ಹಲವಾರು ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಾಗಿ ಕೆಲವೊಂದು ವಿಚಾರಗಳನ್ನ ಇಟ್ಕೊಂಡು ಇವತ್ತು ಕರ್ನಾಟಕ ಬಂದ್ ಮಾಡ್ತಾ ಇದೀವಿ. ಬಹಳ ಮುಖ್ಯವಾಗಿ ಮೇಕೆದಾಟು ಯೋಜನೆ ಅನುಷ್ಠಾನಗೊಳಿಸಬೇಕು, ಮಹದಾಯಿ ಕಳಸಾ ಬಂಡೂರು ಯೋಜನೆ ಅನುಷ್ಠಾನಗೊಳ್ಬೇಕು, MES ನಿಷೇಧ ಆಗ್ಬೇಕು, ಮತ್ತೆ ಕನ್ನಡಿಗರಿಗೆ ಉದ್ಯೋಗ ನೀಡಬೇಕು, ಹಾಗೆ ಕನ್ನಡ ಮಾಧ್ಯಮ ಶಾಲೆಗಳನ್ನ ಉಳಿಸ್ಬೇಕು, ಮತ್ತೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗ್ಬೇಕು, ಆಲಮಟ್ಟಿ ಜಲಾಶಯ ಎತ್ತರಗೊಳಿಸ್ಬೇಕು, ಹಿಂದಿ ಬೇಡವೇ ಬೇಡ, ಹಾಗೆ ಕರ್ನಾಟಕದಲ್ಲಿ ನಾಮಫಲಕಗಳನ್ನ ಕನ್ನಡದಲ್ಲಿ ಹಾಕ್ಬೇಕು, ಮತ್ತೆ ಬ್ಯಾಂಕ್ಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ನೀಡಬೇಕು ಅಂತ ಹೇಳಿ ಇನ್ನು ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಕನ್ನಡಿಗರ ಸಮಗ್ರ ಅಭಿವೃದ್ಧಿಗಾಗಿ ಈ ಕರ್ನಾಟಕ ಬಂದ್ನ ಕರೆ ಕೊಟ್ಟಿದ್ದೇವೆ. ಕೇವಲ ತಮಿಳುನಾಡಿಗೆ ಏನು ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಇರ್ಬೋದು, ಸಮಿತಿ ಇರ್ಬೋದು, ಕೊಟ್ಟಂತ ಆದೇಶ ಇವತ್ತು ಕರ್ನಾಟಕದ ರೈತರಿಗೆ ಮರಣ ಶಾಸನವಾಗಿದೆ. ಇಂಥ ಒಂದು ಆದೇಶವನ್ನ ಕರ್ನಾಟಕ ಸರ್ಕಾರ ಧಿಕ್ಕರಿಸಬೇಕು. ರೈತರಿಗೆ ಮರಣ ಶಾಸನವಾಗಿರ್ತಕ್ಕಂಥ ಈ ಒಂದು ಆದೇಶವನ್ನ ಪಾಲಿಸಬಾರ್ದು ಅಂತ ಹೇಳಿ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದೀವಿ. ಈಗಾಗಲೇ ನಮ್ಮ ವಾಟಾಳ್ ನಾಗರಾಜ್ ಸಾಹೇಬರು ಕರ್ನಾಟಕ ಬಂದ್ ಮಾಡೇ ತೀರ್ತೀವಿ ಅಂತ ಹೇಳಿದರೆ, ಯಾರು ಬೆಂಬಲ ಕೊಡದೆ ಹೋಗ್ಲಿ, ನಾವು ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಒಂದು ವಿಚಾರದಲ್ಲಿ 2-2.5 ಸಾವಿರ ಕನ್ನಡ ಪರ ಸಂಘಟನೆಗಳ ಬೆಂಬಲ ಕೊಟ್ಟಿದ್ದಾರೆ, ಖಾಸಗಿ ಶಾಲೆಗಳವರು ಬೆಂಬಲ ಕೊಟ್ಟಿದ್ದಾರೆ, ಕಾರ್ಖಾನೆಗಳ ಮಾಲೀಕರು ನಮಗೆ ಬೆಂಬಲ ಕೊಟ್ಟಿದ್ದಾರೆ, ಹಲವಾರು ಸಂಘ ಸಂಸ್ಥೆಗಳು ನಮಗೆ ಒತ್ತಾಸೆಯಾಗಿ ನಿಂತಿದ್ದಾರೆ, ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು ಎಲ್ಲರೂ ಕೂಡ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಈ ಒಂದು ವಿಚಾರವಾಗಿ ನಾವು ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ. ಕನ್ನಡಿಗರ ಅಭಿವೃದ್ಧಿಗಾಗಿ ಹಲವಾರು ಬೇಡಿಕೆಗಳು ಈಡೇರಲೇಬೇಕು. ನಮಗೆ ಕುಡಿಯಕ್ಕೆ ನೀರಿಲ್ಲಂತ ಸಂದರ್ಭದಲ್ಲಿ ತಮಿಳುನಾಡಿಗೆ ಬೆಳೆ ಬೆಳೆಯಕ್ಕೆ ನೀರು ಕೊಡ್ಲಿಕ್ಕೆ ಎಲ್ಲಿದೆ? ಇವತ್ತು ವಾಸ್ತವವನ್ನ ಅರ್ಥ ಮಾಡ್ಕೋಬೇಕು. ಕಾವೇರಿ ಪ್ರಾಧಿಕಾರ ಇರ್ಬೋದು, ಸಮಿತಿ ಇರ್ಬೋದು, ಬಂದು ಸ್ಥಳ ಪರಿಶೀಲನೆ ಮಾಡ್ಬೇಕಿತ್ತು. ಕುಡಿಯೋ ನೀರು ವ್ಯವಸ್ಥೆನೇ ಇಲ್ಲ ಅಂದಾಗ ಬೆಳೆ ಬೆಳಿಕ್ ಸಾಧ್ಯ ಇಲ್ಲ ಅಂತ ಹೇಳಿ ಅದನ್ನ ಮನವರಿಕೆ ಮಾಡ್ಕೊಂಡು ನಂತರ ಆದೇಶ ಕೊಡ್ಬೇಕಾಯ್ತು. ಈ ಆದೇಶನ ಧಿಕ್ಕರಿಸಿ ನಾವು ಕರ್ನಾಟಕ ಬಂದ್ ಮಾಡಿ ಇವತ್ತು ಕನ್ನಡಿಗರ ಒಂದು ಸಮಗ್ರ ಅಭಿವೃದ್ಧಿಗಾಗಿ, ಏಳಿಗೆಗಾಗಿ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಕರ್ನಾಟಕ ಬಂದ್ ಮಾಡ್ತಿದ್ವಿ. ದಯಮಾಡಿ ಎಲ್ಲ ಕೂಡ ಸಹಕಾರ ಕೊಡ್ಬೇಕು ಅಂತ ಹೇಳಿ ಮುಖಾಂತರ ಬೇಡಿಕೆಯನ್ನ ಇಟ್ಟಿದ್ವಿ. ಈಗಾಗಲೇ ನಾವು ವಿಚಾರ ಮಾತಾಡಿರೋ ಹಾಗೆ ಮಾನ್ಯ DK ಶಿವಕುಮಾರ್ ಸಾಹೇಬರು ಕೊಟ್ಟಂತ ಮಾತನ್ನ ನೆನಪು ಮಾಡ್ತಾ ಇದ್ರು ಹೈಕಮಾಂಡ್ಗೆ. ನಂತರದಲ್ಲಿ ಹೈಕಮಾಂಡ್ ಅವರು ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿತ್ತು. ಆ ನಂತರದಲ್ಲಿ ಮುಖ್ಯಮಂತ್ರಿ ಆದ ನಂತರ ಅವರೇ ಕೊಟ್ಟಂತ ಮಾತನ್ನ ಮರಿತಾ ಇದ್ದಾರೆ. ಈಗಾಗಲೇ ಮೇಕೆದಾಟು ಯೋಜನೆ ಅನುಷ್ಠಾನಗೊಳಿಸಬೇಕು ಅಂತ ಹೇಳಿ ಪಾದಯಾತ್ರೆ ಮಾಡಿದ್ರು, ಆ ಮಾತನ್ನ ಮಾರ್ತಿದ್ದಾರೆ. ಇವೆಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ನಾಳೆ ನಾವು ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಕರ್ನಾಟಕ ಬಂದ್ಗೆ ನಾವೆಲ್ಲ ಬೆಂಬಲ ಕೊಟ್ಟಿದ್ದೀವಿ. ನಾಳೆ ಖಾಲಿ ಬಿನ್ನಿಗಳನ್ನ ಪ್ರದರ್ಶನ ಮಾಡೋ ಮುಖಾಂತರ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನ ಬಾಗ್ಲಾಕ್ಬೇಕು, ಈ ಬಂದ್ಗೆ ಬೆಂಬಲ ಕೊಡ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ, ಯಾರನ್ನು ಕೂಡ ಬಲವಂತಾಗಿ ಬಂದ್ ಮಾಡಿಸುವಂತ ಅವಶ್ಯಕತೆ ಇಲ್ಲ. ಎಲ್ಲರೂ ಕೂಡ ಸಾರ್ವಜನಿಕರು ತಮ್ಮ ವಾಲಂಟರಿ ಆಗಿ ಬಂದ್ ಮಾಡೋ ಮುಖಾಂತರ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡ್ಬೇಕು ಅಂತ ಹೇಳಿ ಈ ಮುಖಾಂತರ ಮನವಿ ಮಾಡ್ತೀವಿ. ರಾಮನಗರದ ಪ್ರತಿಯೊಂದು ಸಂಭ್ರಮಗಳನ್ನು ಪರಿಶುದ್ಧವಾದ ಚಿನ್ನಾಭರಣಗಳಿಂದ ಅಲಂಕರಿಸಿದ MS ಗೋಲ್ಡ್ ಅಂಡ್ ಡೈಮಂಡ್ಸ್ಗೆ 8ನೇ ವಾರ್ಷಿಕೋತ್ಸವದ ಸಂಭ್ರಮ. ಈ ಸಂಭ್ರಮಕ್ಕೆ ತಮ್ಮ ಮೆಚ್ಚಿನ ಗ್ರಾಹಕರಿಗೆ ನೀಡುತ್ತಿದೆ ಆಕರ್ಷಕ ಆಫರ್ಗಳನ್ನು. ನೀವು ಖರೀದಿಸುವ ಚಿನ್ನಾಭರಣಗಳಿಗೆ 0% ವೇಸ್ಟೇಜ್. ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣಗಳು ಕೇವಲ 8% ಮೇಕಿಂಗ್ ಚಾರ್ಜ್ ನಲ್ಲಿ. ಅಲ್ಲದೆ ಡೈಮಂಡ್ ಆಭರಣಗಳ ಪ್ರತಿ ಕ್ಯಾರೆಟ್ ಮೇಲೆ 25,000 ರೂಪಾಯಿ ಡಿಸ್ಕೌಂಟ್. ಈ ಆಫರ್ ಆಗಸ್ಟ್ 14ರಿಂದ 17ರವರೆಗೆ ಮಾತ್ರ. MS ಗೋಲ್ಡ್ ಅಂಡ್ ಡೈಮಂಡ್ಸ್, BM ರೋಡ್, ರಾಮನಗರ.